ನಮಸ್ಕಾರ ನನ್ನ ಅಕ್ಕ ತಂಗಿಯರೇ. ಇವತ್ತು ಶಾವಿಗೆ ಸಬ್ಬಕ್ಕಿ ಪಾಯಸ ಹೆಂಗೆ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದಂಗೆ ನೋಡ್ರಿ. ಮೊದಲಿಗೆ ಒಂದು ಬಾಣಲಿ ತಗರ್ರಿ, ಅದಕ್ಕೆ 1 ಚಮಚ ತುಪ್ಪ ಹಾಕ್ರಿ. ಬಾಣಲಿನ ಸ್ವಲ್ಪ ದಪ್ಪ ತಳದ ತಗರ್ರಿ. ನಾನು ಒಂದು ಸ್ವಲ್ಪ ಸ್ಟೀಲಿನ ತಗೊಂಡೆ, ಅದು ಬೇಗ ಇದಾಗ್ಬಿಡುತ್ತೆ. ಮತ್ತು ಸ್ವಲ್ಪ ಶಾವಿಗೆ ಹಾಕ್ರಿ. ಸ್ವಲ್ಪ ಅಂದ್ರೆ 1 ಕಪ್ನಷ್ಟು ತಗರಿ, ದೊಡ್ಡದೊಂದು ಆ ಥರದ್ದು 1 ಕಪ್ನ್ಯಾಗ ತಗೊಂಡು ಕೆಂಪಾಗಂಗೆ ಹುರಿಬೇಕ್ರಿ ಶಾವ್ಗೆನ. ಮೊನ್ನೊಂದು ಸಲ ಮಾಡಿದ್ದೀವಿ ರೀ, ಅದ್ರಾಗ ಅದು ಇದು ಡಿಫ್ರೆಂಟ್ ರೀ. ಅದಕ್ಕಿಂತ ಇದ್ರಾಗ ಒಂದು ಐಟಮ್ ಹೆಚ್ಚಿಗೆ ಆಕೈತೆ ರೀ. ಅದನ್ನು ಹಾಕೋದ್ರಿಂದ ಭಾಳ ಚೆನ್ನಾಗಿ ಟೇಸ್ಟ್ ಬರ್ತೈತೆ ರೀ. ಲಾಸ್ಟ್ ತನಕ ನೋಡಿರಿ. ಈಗ ಒಂದು ಪಾತ್ರೆ ತಗೊಂಡೇನ್ರಿ, ಅದಕ್ಕೆ ಮತ್ತೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡೆ ರೀ. ಅದಕ್ಕೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿನ ಹುರ್ಕೊಂಡ್ರಿ ಕೆಂಪಾಗಂಗೆ ಹುರ್ಕೊಂಡೆ. ಅದಕ್ಕೆ ಈಗ ಐತಲ್ರಿ 1 ಕಪ್ ನಾವು ಶಾವಿಗೆ ತಗೊಂಡೇವ್ರಿ. ಅದಕ್ಕೆ ಈಗ 2 ಕಪ್ ನೀರು ಹಾಕ್ತೇನೆ ರೀ. ಮತ್ತು ನಾನು ಲಾಸ್ಟಿಗೆ ಹಾಲು ಹಾಕೋದ್ರಿಂದ ಈಗ 2 ಕಪ್ ನೀರು ಹಾಕೇನ್ರಿ. ಅದು ನೀರು ಒಂದು ಸ್ವಲ್ಪ ಕುದಿಬೇಕ್ರಿ. ಕುದಿ ಬರೋ ಮಟ್ಟ ಬಿಡ್ಬೇಕು. ನೀರಿಗೆ ಕುದಿಬೇಕ್ರಿ. ನಾನು 1 ಕಪ್ ಸಬ್ಬಕ್ಕಿ ತಗೊಂಡ್ರಿ, ಅದನ್ನು ಒಂದು 2-3 ತಾಸು ನೆನೆ ಇಟ್ಟಿದ್ದೆ ರೀ. ಈಗ ಅದನ್ನು ಹಾಕಿ ಚಲೋ ತಂಗೆ ಕುದಿ ಬರಂಗೆ ಕುದಿಸ್ಬೇಕ್ರಿ. ಸಬ್ಬಕ್ಕಿ ತೀರಾ ಬೇಯ್ಬೇಕಂತೇನಿಲ್ಲ ರೀ, ಒಂದು ಲೆವೆಲಿಗೆ ಬೇಯ್ದ್ರೆ ಸಾಕು. ಯಾಕಂದ್ರೆ ಬಾಯಾಗ ಸಿಗ್ತಾ ಇರ್ಬೇಕ್ರಿ ಅದು ಶಾವಿಗೆ ಜೊತೆಗೆ. ಒಂಥರ ಅಳ್ಬೇಕಷ್ಟ ರೀ, ತೀರಾ ಏನು ಪೂರ್ತಿ ಮೆತ್ತಗಾಗೋದೇನು ಬ್ಯಾಡ್ರಿ. ಆಮೇಲೆ ಈಗೇನು ಹುರ್ಕೊಂಡಿದ್ವಲ್ರಿ ಆ ಶಾವಿಗೆನ ಇದಕ್ಕೆ ಹಾಕನ್ರಿ. ಹಾಕಿ ಚಲೋ ತಂಗೆ ಕೈ ಆಡಿಸ್ಬೇಕ್ರಿ. ಕೈ ಆಡಿಸಿ ಕುದಿಯಾಕೆ ಬಿಡ್ಬೇಕ್ರಿ. ಅದು ಚಲೋ ತಂಗೆ ಕುದ್ದು ಮ್ಯಾಣದಂಗೆ ಆಗ್ಬೇಕ್ರಿ ಶಾವಿಗೆ ಸಬ್ಬಕ್ಕಿ. ಈಗ ನೋಡ್ರಿ, ಇದು ಚೆನ್ನಾಗಿ ಕುದ್ದು ಮ್ಯಾಣದಂಗೆ ಐತ್ರಿ. ಇದಕ್ಕೆ 2 ಕಪ್ ಸಕ್ಕರೆ ಹಾಕಾಕತ್ತನ್ರಿ. ಈ ಸಕ್ಕರೆ ಹಾಕಿ ಈಗ ಚಲೋ ತಂಗೆ ಕೈ ಆಡಿಸ್ಬೇಕ್ರಿ. ಸಕ್ಕರೆ ಎಲ್ಲ ಆ ಶಾವಿಗೆ ಇದ್ರಾಗ ಪಾಯಸದಾಗ ಸ್ವಲ್ಪ ಮೆತ್ತಗಂಗೆ ಎಲ್ಲ ಆಗ್ಬೇಕ್ರಿ. ನೋಡ್ರಿ ಈಗ ಹಿಂಗಾತು. ಇದಕ್ಕೆ ಸ್ವಲ್ಪ ಏಲಕ್ಕಿ ಕಾಯಿ ಪುಡಿ ಹಾಕಿದ್ರಿ, ಹಾಕಿ ಕೈ ಆಡಿಸ್ಬೇಕ್ರಿ. ಲಾಸ್ಟಿನ ತನಕ ನೋಡ್ರಿ. ನಾನೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ. ಈಗ 1 ಗ್ಲಾಸ ಹಾಲು ಹಾಕ್ಬೇಕ್ರಿ. 1 ಗ್ಲಾಸ ಅಂದ್ರೆ 2 ಕಪ್ನಷ್ಟು ಹಾಲು ರೀ. ಹಾಲು ಹಾಕಿ ಈಗ ಮಿಕ್ಸ್ ಮಾಡ್ಬೇಕ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬೆಂದತಿ. ಇದಕ್ಕೀಗ ನಾ ಹೇಳಿದ್ನಲ್ರಿ ಮಿಲ್ಕ್ ಮೇಡ್ ಅಂತ, ಇದನ್ನು 2 ಚಮಚ ದೊಡ್ಡ ಸ್ಪೂನಿಂದ 2 ಚಮಚನ ಹಾಕ್ರಿ. ಭಾರಿ ಟೇಸ್ಟ್ ಕೊಡ್ತೈತೆ ರೀ, ಮಸ್ತ್ ಇರ್ತೈತಿ. ನಮ್ಮ ಮನೆಗಂತೂ ಈಗ ಒಂದೇ ಹೊತ್ತಿಗೆ ಎಲ್ಲ 1 ದಬ್ರಿ ಪಾಯಸ ಖಾಲಿ ಮಾಡಿಬಿಟ್ಟಾರ್ರಿ. ಭಾಳ ಮಸ್ತ್ ಆಕತ್ರಿ. ಇದು ಟೇಸ್ಟನ್ನು ಹಂಗೆ ಐತ್ರಿ. ಆಮೇಲೆ ಸಕ್ಕರೆ ಫ್ಲೇವರು ಬರ್ತೈತೆ ರೀ. ನೋಡ್ರಿ ಈಗೆಲ್ಲ ಆದ ತಕ್ಷಣ ಕೈ ಆಡಿಸಿ ಈಗ ಬೌಲಿಗೆ ಸರ್ವ್ ಮಾಡನ್ರಿ. ನೀವು ಮನೆಗೆ ಟ್ರೈ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ, ಮರೀದ ಬೆಲ್ ಐಕಾನ್ ಟಚ್ ಮಾಡಿರಿ. ಧನ್ಯವಾದಗಳು.